आदाब नमस्कार। गुलबर्गा 4K न्यूज़ HD में आपका स्वागत है। आज की खबर, मादिगा समाज के एकजुट होने का और सशक्त बनने का वक्त आ गया है। हमें बताते हुए गर्व हो रहा है कि कर्नाटक मादिगा महासभा अब डिजिटल हो रही है। हमारे समाज के सभी पक्षों, ऑल पार्टीज के नेताओं के नेतृत्व में ये महासभा एक ऐसे भविष्य की नींव रख रही है जहां हमारे हर भाई बहन का विकास होगा। हमारा लक्ष्य है विद्यार्थियों का उज्जवल भविष्य, कर्मचारियों और युवाओं का सशक्तिकरण, समाज की शिकायतों का निवारण और समाधान। ये सिर्फ एक मेंबरशिप लॉन्च नहीं, बल्कि हमारी एकजुटता यानी यूनिटी का प्रतीक है। कलाबुरगी के सभी तालुकों और शहरों से हम निवेदन करते हैं कि आप इस महत्वपूर्ण कार्यक्रम का हिस्सा बनें। किसे शामिल होना चाहिए? हम निम्नलिखित सभी से उपस्थिति की उम्मीद करते हैं। सभी राजनीतिक पार्टियों के नेता, ऑल पार्टी लीडर्स, समस्त संगठन के प्रमुख, सरकारी और अर्ध सरकारी कर्मचारी, गवर्नमेंट एंड सेमी गवर्नमेंट एम्प्लॉयज, विद्यार्थी और युवा शक्ति, समाज के सभी मुख्य और जिम्मेदार नागरिक। आइए साथ मिलकर मादिगा समाज के कल को बेहतर बनाएं। चलो पंडित रंगा मंदिरा, हमारी ताकत हमारी पहचान। मिलते हैं 5 जनवरी को। ಸದಸ್ಯತ್ವದ ಅಭಿಯಾನವನ್ನ ಅವತ್ತು ವಿದ್ಯುಕ್ತವಾಗಿ ಚಾಲನೆ ಆಗ್ತಾ ಇದೆ. ಅಲ್ಲಿ ಗುಲ್ಬರ್ಗಾ ಜಿಲ್ಲೆಯ ಎಲ್ಲ ಮಾದಿಗ ಸಮಾಜದ ನಾಯಕರುಗಳು ಮತ್ತು ವಿಭಾಗೀಯ ಮಟ್ಟದ ನಾಯಕರುಗಳು, ವಿಭಾಗೀಯ ಮಟ್ಟದ ವಿಶೇಷ ಆಹ್ವಾನಿತರು, ಕಾರ್ಯದರ್ಶಿಗಳು ಮತ್ತು ರಾಜ್ಯ ಮಟ್ಟದ ವಿಶೇಷ ಆಹ್ವಾನಿತರು ಎಲ್ಲರೂ ಕಾರ್ಯಕಾರಿ ಸಮಿತಿಯ ಸದಸ್ಯರುಗಳು ಕೂಡ ಅವತ್ತು ಚಾಲನೆ ನೀಡ್ತಾರೆ. ಈ ಸಂದರ್ಭದಲ್ಲಿ ಗುಲ್ಬರ್ಗಾ ಜಿಲ್ಲೆಯಲ್ಲಿರ್ತಕ್ಕಂಥ ಸಮುದಾಯದ ಎಲ್ಲ ನಾಯಕರು ಕೂಡ ಭಾಗಿಯಾಗಿರ್ತೇವೆ. ಅವತ್ತಿನ ದಿನ ಗುಲ್ಬರ್ಗಾ ಜಿಲ್ಲೆಯಲ್ಲಿರ್ತಕ್ಕಂಥ ಪ್ರತಿಯೊಬ್ಬ ಮಾದಿಗರನ್ನು ವಿದ್ಯಾವಂತರಾಗಿ ಆದಿಯಾಗಿ ಪ್ರತಿಯೊಬ್ಬರನ್ನು ಕೂಡ ಸದಸ್ಯತ್ವಕ್ಕೆ ಬಂದು ಸದಸ್ಯತ್ವ ಮಾಡಿಕೊಳ್ಬೇಕು. ಬರ್ತಕ್ಕಂಥ ಸಂದರ್ಭದಲ್ಲಿ ಆಧಾರ್ ಕಾರ್ಡು, ಒಂದು ಪಾಸ್ಪೋರ್ಟ್ ಫೋಟೋ ತಗೊಂಡು ಮತ್ತು ಸಂಘಕ್ಕೆ ಸಹಾಯಧನವಾಗಿ ಸದಸ್ಯತ್ವ ಅಭಿಯಾನದ ಒಂದು ಫೀಸ್ 500 ರೂಪಾಯಿ ನಿಗದಿಪಡಿಸಿರ್ತಕ್ಕಂಥ ಸಂದರ್ಭದಲ್ಲಿ ತಾವು ಕೂಡ ಅದನ್ನು ತಂದು ಸಂಘಕ್ಕೆ ಸಹಕಾರ ನೀಡಬೇಕು ಅನ್ನುವಂಥ ದೃಷ್ಟಿಯಲ್ಲಿ ಇವತ್ತು ನಾವೆಲ್ಲರೂ ಅಪೀಲ್ ಮಾಡ್ತಾ ಇದ್ದೀವಿ. ಹಾಗಾಗಿ 5ನೇ ತಾರೀಕು ನಡೀತಕ್ಕಂಥ ಸದಸ್ಯತ್ವ ಅಭಿಯಾನಕ್ಕೆ ದಯವಿಟ್ಟು ಗುಲ್ಬರ್ಗಾ ಜಿಲ್ಲೆಯಲ್ಲಿರ್ತಕ್ಕಂಥ ಪ್ರತಿಯೊಬ್ಬ ಮಾದಿಗರನ್ನು ತಾವು ಬನ್ನಿ, ನಮ್ಮವರನ್ನು ಕರೆದುಕೊಂಡು ಬನ್ನಿ ಅಂತಕ್ಕಂಥ ಅಪೀಲ್ ಮಾಡ್ತಾ ಇದ್ದೀವಿ. ಜೈ ಹಿಂದ್. ಸಭಾ ಸರ್ ಪ್ಲೀಸ್ ಮಾತಾಡಿ. ರಾಜ್ಯಾದ್ಯಂತ ಆನ್ಲೈನ್ ಪ್ರಾರಂಭ ಆಗಿದೆ. ನಮ್ಮ ಕಲಬುರಗಿ ಜಿಲ್ಲೆಯಿಂದ ರಾಜ್ಯ ಮಟ್ಟದ ಜನಪ್ರತಿನಿಧಿಗಳಾಗಿ ನಮ್ಮ ಚಂದ್ರಿಕಾ ಪರಮೇಶ್ವರ್ ಅಕ್ಕವರು ಹಾಗೂ ವಿಜಯ ರಾಮಕೃಷ್ಣ ಅವರು, ಅದೇ ರೀತಿಯಾಗಿ ವಿಭಾಗ ಮಟ್ಟದಲ್ಲಿ ಶ್ಯಾಮ್ ನಾಟೇಕರ್ ಅವರು ಹಾಗೂ ಕಲಬುರಗಿ ಜಿಲ್ಲೆಗೆ ಗೋಪಾಲರಾವ್ ಕಟ್ಟಿಮನಿ ಜಿಲ್ಲಾಧ್ಯಕ್ಷರಾಗಿ ಹಾಗೂ ನಮ್ಮ ರಾಜು ಅಡೇಕರ್ ಅವರು ಉಪಾಧ್ಯಕ್ಷರಾಗಿ, ಹೀಗೆ ಎಲ್ಲ ತಾಲೂಕುಗಳಿಂದಲೂ ಕೂಡ ಒಬ್ಬೊಬ್ಬರನ್ನು ಆಯ್ಕೆ ಮಾಡಿಕೊಂಡು ಈಗ ಮಾದಾರ ಮಹಾಸಭಾದ ಒಂದು ಅಡಕ್ ಬಾಡಿ ಅಂತೇಳಿ ಅಂತಕ್ಕಂಥದ್ದನ್ನು ಮಾಡಿದ್ದಾರೆ. ಈಗ ಬರುವಂಥ ದಿನಗಳಲ್ಲಿ ಏನು ದಿನಾಂಕ 5ನೇ ತಾರೀಕದಂದು ಇವರೆಲ್ಲರ ಏನು ರಾಜ್ಯ ಮಟ್ಟದ ಜನಪ್ರತಿನಿಧಿಗಳು, ವಿಭಾಗ ಮಟ್ಟದ ಜನಪ್ರತಿನಿಧಿ ಹಾಗೂ ಜಿಲ್ಲಾ ಮಟ್ಟದ ಅಧ್ಯಕ್ಷರು ಎಲ್ಲರ ಒಂದು ನೇತೃತ್ವದಲ್ಲಿ ಆ ಒಂದು ಆನ್ಲೈನ್ ಸದಸ್ಯತ್ವಕ್ಕೆ ರಂಗಮಂದಿರದಲ್ಲಿ ಚಾಲನೆಯನ್ನು ನೀಡ್ತಾ ಇದ್ದೀವಿ. ಆ ಒಂದು ಸದಸ್ಯತ್ವ ಚಾಲನೆಯನ್ನು ನೀಡ್ತಾ ಇದ್ದೀವಿ. ಆದ ಕಾರಣ ಕಲಬುರಗಿ ಜಿಲ್ಲೆಯಲ್ಲಿರ್ತಕ್ಕಂಥ ಎಲ್ಲ ಮಾದಿಗ ಸಮಾಜದ ಎಲ್ಲ ಕುಲ ಬಾಂಧವರು, ಎಲ್ಲ ಕ್ಷೇತ್ರದಲ್ಲಿರ್ತಕ್ಕಂಥವ್ರು, ಸರ್ಕಾರಿ ನೌಕರು ಇರ್ಬೋದು, ಅರೆ ಸರ್ಕಾರಿ ನೌಕರು ಇರ್ಬೋದು, ವಿದ್ಯಾರ್ಥಿಗಳಾಗಿರ್ಬೋದು, ಹೀಗೆ ಎಲ್ಲ ಕ್ಷೇತ್ರದಲ್ಲಿರ್ತಕ್ಕಂಥವ್ರು ಅಂದು ಬೆಳಗ್ಗೆ 11 ಗಂಟೆಗೆ ಏನು ರಂಗಮಂದಿರದ ಬಳಿ ಪ್ರಾರಂಭ ಮಾಡ್ತೀವಿ. ಈ ಒಂದು ಮಾದಾರ ಮಹಾಸಭಾದ ಸದಸ್ಯತ್ವಕ್ಕೆ ಬಂದು ಭಾಗಿಯಾಗಬೇಕು. ಆನ್ಲೈನ್ ಮುಖಾಂತರ ಮಾಡ್ತಕ್ಕಂಥ ಈ ಕಾರ್ಯಕ್ರಮಕ್ಕೆ ಭಾಗಿಯಾಗಿ ಈಗಾಗಲೇ ಇಡೀ ಕರ್ನಾಟಕ ರಾಜ್ಯದಲ್ಲಿರ್ತಕ್ಕಂಥ ಎಲ್ಲ ಪಕ್ಷಗಳನ್ನು ಒಳಗೊಂಡು ಇವತ್ತು ಗೋವಿಂದ ಕಾರಜೋಳ ಆಗಿರ್ಬೋದು, ಎ ನಾರಾಯಣ ಸ್ವಾಮಿ ಅವರು ಆಗಿರ್ಬೋದು, ಆಂಜನೇಯ ಅವರು ಆಗಿರ್ಬೋದು, ಮುನಿಯಪ್ಪ ಅವರು ಆಗಿರ್ಬೋದು, ಮತ್ತು RB ತಿಮ್ಮಾಪುರಿ ಅವರು ಆಗಿರ್ಬೋದು, ಎಲ್ಲರನ್ನು ಒಳಗೊಂಡು ಎಲ್ಲ ಪಕ್ಷಗಳನ್ನು ಒಳಗೊಂಡು ಇದು ಅತ್ಯುತ್ತಮವಾಗಿರ್ತಕ್ಕಂಥ ಒಂದು ದೊಡ್ಡ ಪ್ರಮಾಣದಲ್ಲಿ ಈ ಸಮಾಜದ ಏಳಿಗೆಗಾಗಿ, ಸಮಾಜದ ಒಂದು ಪ್ರಗತಿಗಾಗಿ ಈ ಒಂದು ಸಂಘವನ್ನು ಹುಟ್ಟಾಕಲಾಗಿದೆ. ಅದಕ್ಕಾಗಿ ಎಲ್ಲರೂ ಇದರಲ್ಲಿ ಭಾಗಿಯಾಗಿ ಇದನ್ನು ಯಶಸ್ವಿಗೊಳಿಸಬೇಕು ಅಂತಕ್ಕಂಥ ಮಾತನ್ನು ಈ ಸಂದರ್ಭದಲ್ಲಿ ಹೇಳುವ ಮುಖಾಂತರ ಪ್ರತಿಯೊಬ್ಬರು ಕೂಡ ಈ ಕಾರ್ಯಕ್ರಮದಲ್ಲಿ ಭಾಗಿಯಾಗಬೇಕು ಅಂತಕ್ಕಂಥ ಮಾತನ್ನು ಹೇಳ್ತೀನಿ.
ನೋಂದಣಿ ಮಾಡ್ಬೇಕಂತ ಹೇಳಿ ನನ್ನ ಕಡೆಯಿಂದ ಅಪೀಲ್ ಮಾಡ್ಕೊತೀನಿ. ಹೆಚ್ಚಿನ ಸಂಖ್ಯೆಯಲ್ಲಿ ಮಹಿಳೆಯರು ತಾವೆಲ್ಲರೂ ಭಾಗವಹಿಸಬೇಕು. ನಾವು ಯಾಕಂದರೆ ಈ ಒಂದು ಮಾದರ ಮಹಾಸಭಾ ಬಹಳ ನಮ್ಮ ಮುಂದೆ ಬರ್ತಕ್ಕಂಥ ನಮ್ಮ ಮಕ್ಕಳಿರ್ಬೋದು, ಮೊಮ್ಮಕ್ಕಳಿರ್ಬೋದು, ನಮ್ಮ ಸೊಸೆಯಂದಿರಿರ್ಬೋದು ಅನೇಕ ಯೋಜನೆಗಳನ್ನು ಪಡೆದುಕೊಳ್ಳೋಕ್ಕೆ ನಾವೆಲ್ಲರೂ ಕೂಡ ಸಬಲೀಕರಣ ಆಗಬೇಕು, ವಿದ್ಯಾವಂತರಾಗಬೇಕು ರಾಜಕೀಯವಾಗಿ, ಮತ್ತು ಎಲ್ಲದರಲ್ಲೂ ಕೂಡ ನಾವೆಲ್ಲ ಅನುಭವಸ್ಥರು ಆಗ್ಬೇಕು ಅನ್ನೋದೇ ನಮ್ಮದು ಈ ಒಂದು ಉದ್ದೇಶ ಇದೆ. ಆಗ ತಾವೆಲ್ಲರೂ ಜಾಗೃತರಾಗಬೇಕಂತೇಳಿ ನನ್ನ ಕಡೆಯಿಂದ ನಾನು ವಿನಂತಿ ಮಾಡ್ಕೊತೀನಿ. ದಯಮಾಡಿ ನಾಳೆ ರಂಗಮಂದಿರದಲ್ಲಿ ಎಲ್ಲರೂ ಬಂದು ಭಾಗವಹಿಸಿ ಹೆಚ್ಚಿನ ಸದಸ್ಯತೆಯನ್ನು ಗುಲ್ಬರ್ಗ ಜಿಲ್ಲೆಯಿಂದ ಆಗಿದೆ ಅಂತಕ್ಕಂಥ ಒಂದು ಹೆಮ್ಮೆಯನ್ನು ನಮಗೆಲ್ಲ ಪಡೆದುಕೊಳ್ತೀವಿ ಅಂತ ಹೇಳಿ ನನಗೆ ವಿಶ್ವಾಸ ಇದೆ. ನಮ್ಮ ಸಮಾಜದ ಮೇಲೆ ಎಲ್ಲರೂ ಕೂಡ ಭಾಗವಹಿಸಬೇಕಂತ ಹೇಳಿ ಕೇಳ್ಕೊತೀನಿ. ಕಲ್ रंग मंदिर में आयोजन किया है ऑनलाइन मुखांतर हम सदस्यत्व नोंदणी कर रहे हैं. आप लोग सभी हमारे भाई बहनों और विद्यार्थी सभी को हम रिक्वेस्ट कर रहे हैं, सभी आप आके इसमें इन्वॉल्व होके मेंबरशिप बनना बोल के हमारा एक अपील है. ज़्यादा मादिगा महासभा से ऑनलाइन मुखांतर कर रहे हैं. क्या कर रहे हैं मैडम? मेंबरशिप मादिगा महासभा हम लोग ऑर्गेनाइज करना चाहिए, सबको अवेयरनेस आना चाहिए, क्योंकि हमारे समाज बहुत पीछे पड़ गए हैं. हमारे समाज अभी आगे आना, शैक्षणिक और राजकीय पॉलिटिकली सभी में हम लोग आगे बढ़ना चाहिए. इसीलिए ये अवेयरनेस प्रोग्राम है. सभी को मैं अपील करता हूँ, आप लोग आके इसमें इन्वॉल्व होके ज़्यादा गुलबर्गा जिले से ज़्यादा हम मेंबरशिप बनना बोल के मेरा निरंतर है. ये कल से हम ऑनलाइन मुखांतर उद्घाटन करते हैं. अब निरंतर है, 1 महीना हो दो, 15 दिन हो दो. मंदिर में कल कितने कब से? कल 11 बजे 11 बजे से 5 बजे तक. इंडिविजुअल टाइमिंग तो नहीं है, अब 8 बजे तक भी चल सकता है, ऐसा कुछ.